ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನೀವು ಮಾಡುವಂತಹ ಒಂದು ಲೈಕ್ ನಿಂದ ನಮಗೆ ಸಾಕಷ್ಟು ಉತ್ಸಾಹ ಬರುತ್ತೆ ಮತ್ತು ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಜಾಸ್ತಿ ವಿಡಿಯೋಗಳು ಮಾಡಬೇಕು, ಮತ್ತಷ್ಟು ವಿಷಯಗಳು ನಮ್ಮ ಸಬ್ಸ್ಕ್ರೈಬರ್ಗೆ ಅಥವಾ ಕನ್ನಡ ಜನತೆಗೆ ತಿಳಿಸ್ಬೇಕು ಅನ್ನುವಂತ ಒಂದು ಉತ್ಸಾಹ ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ, ಅಟ್ಲೀಸ್ಟ್ ಈ ವಿಡಿಯೋಗೆ ಮಿನಿಮಮ್ 1,000 ಲೈಕ್ಸ್ ಬರುತ್ತೆ ಅಂತ ನಾನು ಭಾವಿಸುತ್ತಾ, ನಾನು ಯುಗಾದಿ ಪಂಚಾಂಗವನ್ನು ಹೇಳ್ತಾ ಇದ್ದೇನೆ. ಈ ಯುಗಾದಿ ಪಂಚಾಂಗವನ್ನು ಮುಖ್ಯವಾಗಿ ತುಂಬಾ ಜನ ಆಶೆಯಿಂದ, ಆಕಾಂಕ್ಷೆಗಳಿಂದ, ಹೊಸ ಯೋಜನೆಗಳಿಂದ, ಪ್ರಯೋಜನಗಳಿಂದ ಇವರು ತುಂಬಾ ಜನ ಕಾಯ್ತಾ ಇದ್ದಾರೆ. ಹೊಸ ವರ್ಷ, ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದೇವೆ, ಸಮಸ್ಯೆಗಳಿದೆ, ಕ್ರೋಧಿನಾಮ ವರ್ಷದಲ್ಲಿ ನಮಗೆ ಆ ಚಾಲೆಂಜಸ್ ಇತ್ತು, ನಾವು ಅದನ್ನ ಕಳ್ಕೊಂಡ್ವಿ, ಹಣ ನಷ್ಟವಾಯ್ತು, ಈ ರೀತಿ ತುಂಬಾ ಜನ ತುಂಬಾ ವಿಧವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಹೊಸ ವರ್ಷದಲ್ಲಿ ನಮಗೆ ಸಿಗುವಂತಹ ಆದಾಯವೆಷ್ಟು, ಖರ್ಚು ಮಾಡೋದೆಷ್ಟು, ನಮ್ಗೆ ಎಷ್ಟು ಗೌರವ ಇರುತ್ತೆ, ಅವಮಾನ ಇರುತ್ತಾ, ಯಾವ ವಿಷಯಗಳು ಹುಷಾರಾಗಿರ್ಬೇಕು, ಯಾವ ವಿಷಯಗಳಲ್ಲಿ ಪರಿಹಾರಗಳು ಮಾಡ್ಕೋಬೇಕು ಅನ್ನುವಂತಹ ಆಸಕ್ತಿ ತುಂಬಾ ಜನಕ್ಕೆ ಇರುತ್ತೆ. ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿಯಾದ ವೃಷಭ ರಾಶಿಯವರ ಪಂಚಾಂಗ ಭವಿಷ್ಯ, ಯುಗಾದಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಈ ವೃಷಭ ರಾಶಿಯವರಿಗೆ ಈ ಉಳಿದಿರುವ ರಾಶಿಗಳಲ್ಲಿ ಒಂದು ಅದೃಷ್ಟ ರಾಶಿ, ಒಂದು ಯೋಗವುಳ್ಳ ರಾಶಿ ಮತ್ತು ಅದ್ಭುತವಾದಂತಹ ಅವಕಾಶಗಳ ಧನಾಗಮನ ಆಗುವ ಒಂದು ರಾಶಿ ಈ ವರ್ಷದಲ್ಲಿ, ವಿಶ್ವಾವಸುನಾಮ ವರ್ಷದಲ್ಲಿ ಇದೆ ಅಂದ್ರೆ ಅದು ವೃಷಭ ರಾಶಿ ಆಗಿರುತ್ತೆ ಅಂತ ಹೇಳುವುದರಲ್ಲಿ ಯಾವುದೇ ರೀತಿ ಸಂದೇಹವಿರಲ್ಲ. ಯಾಕಂದ್ರೆ ಸಾಕಷ್ಟು ಗ್ರಹಗಳು ಏಕಾದಶ ಭಾವದಲ್ಲಿ, ಏಕಾದಶ ಭಾವ ಲಾಭಸ್ಥಾನವಾಗಿರುತ್ತೆ. ಆ ಲಾಭಸ್ಥಾನದಲ್ಲಿದ್ದು ಇವರಿಗೆ ತುಂಬಾ ವಿಶೇಷವಾದಂತಹ ಯೋಗವನ್ನು ಕೊಡ್ತಾ ಇದೆ. ಆರಂಭದಿಂದಲೇ ಈ ಯುಗಾದಿ ಆರಂಭವಾಗುಂದ್ರೆ ಈ ಮಾರ್ಚ್ 28ರಂದು ಷಷ್ಠಗ್ರಹ ಕೂಟ ಮುಖಾಂತರ ಕೆಲವೊಂದು ಲಾಭ ಫಲಗಳು ಸಿಗ್ತಾ ಇದೆ. ಮೇ 29ರಂದು ಶನಿ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಶನಿ ಲಾಭಸ್ಥಾನಕ್ಕೆ ವೃಷಭ ರಾಶಿ ಯೋಗ ಹೋಗಿ ಅಲ್ಲಿ ಶನಿ ಲಾಭದಾಯಕನಾಗಿ ತುಂಬಾ ಯೋಗವನ್ನು ಕೊಡ್ತಾ ಇದ್ದಾರೆ. ಇನ್ನ ಸಾಕಷ್ಟು ಗ್ರಹಗಳು, ಕೆಲವು ಗ್ರಹಗಳು ಲಾಭ ಸ್ಥಾನದಲ್ಲಿದ್ದು ವೃಷಭ ರಾಶಿಗೆ ಅತ್ಯುತ್ತಮ ಅದ್ಭುತವಾದಂತಹ ಯೋಗವನ್ನು ನೋಡ್ತಾ ಇದ್ದಾರೆ. ನೋಡಿ, ಈಗ ಆದಾಯ ನೋಡಿದ್ರೆ 11, ವ್ಯಯ 5. ಆದಾಯ ಯಾಕೆ ಜಾಸ್ತಿ ಇದೆ ಅಂದ್ರೆ, ಗುರುಗ್ರಹ ಸ್ವಲ್ಪ ದಿನ ರಾಶಿಯಲ್ಲಿರ್ತಾರೆ, ಜನ್ಮ ರಾಶಿಯಲ್ಲಿ ಆಗಿ ಆದ ಮೇಲೆ ಇವರಿಗೆ ಧನಸ್ಥಾನದಲ್ಲಿ ಬರೋದ್ರಿಂದ ಆದಾಯವು ತುಂಬಾ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಗುರುಗ್ರಹ ಅನುಕೂಲವಾಗಿರೋ ಕಾರಣದಿಂದ ವ್ಯಯ 5 ಏನಕ್ಕೆ ಇರುತ್ತೆ ಅಂದ್ರೆ, ಈ ವರ್ಷ ವೃಷಭ ರಾಶಿಯವರಿಗೆ ವಿವಾಹ, ಕಂಕಣ ಭಾಗ್ಯ ಕೂಡಿ ಬರುವುದು, ಇಲ್ಲ ಹೊಸ ಮನೆ ಗೃಹ ಪ್ರವೇಶ ಮಾಡಿಕೊಳ್ಳೋದು, ಹೊಸ ಮನೆ ನಿರ್ಮಾಣ, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಅವರ ಉನ್ನತಿಗೋಸ್ಕರ, ಒಳ್ಳೆಯ ವಿದ್ಯಾವಿದ್ಯಾಲಯಗಳಲ್ಲಿ ಅವರಿಗೆ ಸೀಟ್ ಸಿಗೋಕ್ಕೋಸ್ಕರ ಮಾಡುವಂತಹ ಖರ್ಚುಗಳ ಮುಖಾಂತರ ಒಂದು 5 ವ್ಯಯ ಅಂತ ತೋರಿಸ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಒಂದು 60 to 70% ಹೂಡಿಕೆಯನ್ನ ಮಾಡಬಹುದು. ಅದೃಷ್ಟದ ವರ್ಷ, ಅದೃಷ್ಟದ ಕಾಲ ಅಂತಾನೆ ಹೇಳ್ಬಹುದು. ಆ ಕಾರಣದಿಂದ ಈ ಅದೃಷ್ಟ ರಾಶಿ ವೃಷಭ ರಾಶಿ ವಿಶ್ವಾವಸುದಲ್ಲಿ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ಮತ್ತೊಂದು ಮಾತೆ ಇಲ್ಲ. ಇನ್ನ ಲಗ್ನದಲ್ಲಿ ಗುರು ಇರ್ತಾನೆ, ಆ ಕಾರಣದಿಂದ ಗೌರವ ತುಂಬಾ ಇರುತ್ತೆ. ಕೇತು ಚತುರ್ಥ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಅನಾವಶ್ಯಕವಾದಂತಹ ವಿಷಯಗಳಲ್ಲಿ, ಅನಾವಶ್ಯಕವಾದಂತಹ ವಾಗ್ವಿವಾದಗಳಿಗೆ ಗುರಿಯಾಗಿರೋ ಕಾರಣದಿಂದ ಅವಮಾನವು ಅದೇ ರೀತಿಯಲ್ಲಿ ನಿಮಗೆ ಇರುತ್ತೆ. 3 ಅವಮಾನ ಅಂತ ಇರುತ್ತೆ. ಆ ಕಾರಣದಿಂದ ಸಾಕಷ್ಟು ಬೇರೆಯವರ ವಿಷಯಗಳಲ್ಲಾಗಿರಲಿ, ಬೇರೆಯವರ ವಿವಾದಗಳಲ್ಲಾಗಿರಲಿ ತಲೆ ಹಾಕೋದು ಅಷ್ಟೊಂದು ಉತ್ತಮ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಗೋಚಾರ ರೀತಿಯ ನೋಡ್ಕೊಂಡ್ರೆ ಈ ವೃಷಭ ರಾಶಿಯವರಿಗೆ ತುಂಬಾ ಅದ್ಭುತವಾದಂತಹ ಯೋಗ, ಶುಭ ಕಾಲ ಬಂದಿದೆ. ಶುಭಗ್ರಹವಾದಂತಹ ಗುರು ಬೃಹಸ್ಪತಿ ರಾಶಿಯಲ್ಲೇ ಸಂಚಾರವನ್ನು ಮಾಡುತ್ತಾ ಮೇ 15ರವರೆಗೆ ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲಿ, ಪ್ರತಿ ಪ್ರಯತ್ನದಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಯೋಚನೆಯಲ್ಲಿ ನಿಮಗೆ ಸಾಥ್ ಕೊಡ್ತಾ ಇದ್ದಾರೆ, ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆ ಕಾರಣದಿಂದ ನಿಮಗೆ ಎಲ್ಲ ವಿಷಯಗಳಲ್ಲಿ ನಿಮಗೆ ಯಶಸ್ಸು ಮತ್ತು ಯಶಸ್ಸಿನ ಕಡೆಗೆ ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಕಾರಣದಿಂದ
ನಿಮಗೆ ವರ್ಷದ ಆರಂಭದಿಂದಲೇ ನಿಮಗೆ ಅದ್ಭುತವಾದಂತಹ ಯೋಗ ವೃಷಭ ರಾಶಿಯವರಿಗೆ ಸಿಗ್ತಾ ಇದೆ. ಅದೇ ರೀತಿ ಕೆಲವು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಧರ್ಮವಾಗಿರಬೇಕು, ನ್ಯಾಯವಾಗಿರ್ಬೇಕು, ಯಾವುದೇ ಅಧರ್ಮವಾದಂತಹ ಆಲೋಚನೆಗಳು ಇರಲ್ಲ. ಯಾಕಂದ್ರೆ ನಿಮ್ಮನ್ನ ನೀವು ಮಾಡುವಂತಹ ಪುಣ್ಯ, ನೀವು ಮಾಡುವಂತಹ ಧರ್ಮ, ನೀವು ಮಾಡುವಂತಹ ಸೇವೆಯಿಂದ ಸಾಕಷ್ಟು ಪುಣ್ಯವನ್ನ ನೀವು ಕಟ್ಕೊಂಡು ಏನಾಗುತ್ತೆ ಅಂದ್ರೆ ಅದು ಡಬಲ್ ಆಗುತ್ತೆ. ಗುರು ಕೊಡುವಂತಹ ಲಾಭ ಅದು ದುಪ್ಪಟ್ಟು ಆಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟವನ್ನು ತಂದು ಕೊಡುತ್ತೆ. ಮೇ 15ರ ನಂತರ ಧನಸ್ಥಾನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರುಗ್ರಹ. ಈ ಗುರುಗ್ರಹ ಧನಸ್ಥಾನವನ್ನು ಸಂಚಾರ ಮಾಡ್ತಾ ಇರೋ ಕಾರಣದಿಂದ ಒಂದು ಯೋಗ ಅಂತಾನೆ ಹೇಳ್ಬೋದು, ಒಂದು ರಾಜಯೋಗ ಅಂತ ಹೇಳ್ತಾರಲ್ವಾ. ರಾಜಯೋಗ ಅಂದ್ರೆ ರಾಜರಾಗಿ ಎಲ್ಲ ಸಂಸ್ಥಾನಾಧೀಶರಾಗಿ ಅಥವಾ ಒಂದು ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡ್ಕೊಳ್ಳೋದಲ್ಲ, ಅಸಾಧ್ಯವಾದಂತಹ ಕೆಲಸಗಳನ್ನ ಸುಸಾಧ್ಯ ಮಾಡಿಕೊಳ್ಳುವಂತಹ ಒಂದು ಜಾಣತನೆ. ಅದಕ್ಕೆ ಆ ಸುಸಾಧ್ಯ ಮಾಡಿಕೊಳ್ಳುವಂತಹ ಪ್ರಯತ್ನಗಳಲ್ಲಿ ನೀವು ತಗೊಳ್ಳುವಂತಹ ಒಂದು ನಿರ್ಧಾರಗಳಾಗಿರಲಿ, ಅದಕ್ಕೆ ಕೂಡಿ ಬರುವಂತಹ ಅವಕಾಶಗಳಲ್ಲಾಗಿರಲಿ, ನಿಮಗೆ ಸಿಗುವಂತಹ ಯೋಗ ರಾಜಯೋಗ, ಅದೃಷ್ಟ ಯೋಗ ಅಂದ್ರೆ 1% ನಿಮ್ಮ ಎಫರ್ಟ್ ಇದ್ರೆ 10% ಅದೃಷ್ಟ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಆ ರೀತಿ ಆಕಸ್ಮಿಕವಾಗಿ ಧನಲಾಭ ಅನ್ನೋದು ಗೋಚಾರವಾಗ್ತಾ ಇದೆ. ಅಂದ್ರೆ ಆಕಸ್ಮಿಕ ಧನಲಾಭ ಅಂದ್ರೆ ನಿಮಗೆ ಸೇರ್ಬೇಕಾಗಿರೋ ಅಮೌಂಟ್ ಆದ್ರೆ ಆಕಸ್ಮಿಕವಾಗಿ ಯಾವುದೋ ಒಂದು ರೂಪದ ಮುಖಾಂತರ, ನಿಮ್ಮ ಎಫರ್ಟ್ ಇರಲ್ಲ, ನೀವು ಹಣ ಅಂದ್ರೆ ತುಂಬಾ ನಿಮಗೆ ಪ್ರಾಪ್ತಿಯಾಗೋದು ಅಂತಾನೆ ಹೇಳ್ಬೋದು. ಆ ರೀತಿ ಆಕಸ್ಮಿಕವಾಗಿ ಧನಲಾಭ, ನಿಮ್ಮ ಆಸ್ತಿಗಳಲ್ಲಿ ಒಂದು ಬೆಳವಣಿಗೆ ಇರುತ್ತೆ. ಒಂದು ಸೈಟ್ ತಗೊಂಡಿರೋರು 1-2-3 ಸೈಟ್ ತಗೊಳ್ತೀರಾ, ಒಂದು ಮನೆ ಕಟ್ಟಿರೋರು ಇನ್ನೊಂದು 2 ಕಟ್ಟಬೇಕು ಅನ್ಕೊಳ್ತೀರಿ. ಈ ತರ ಆಸ್ತಿಗಳಲ್ಲಿ ಈ ರೀತಿ ಬೆಳೆಯುವುದು, ಸ್ಥಿರಾಸ್ತಿಗಳನ್ನ ಬೆಳೆಸಿಕೊಳ್ಳುವುದು ಇರುತ್ತೆ. ನೀವು ಇದಕ್ ಮುಂಚೆ ಮಾಡ್ಕೊಂಡಿರುವಂತಹ ಒಂದು ಆಸ್ತಿಗಳಿಗೆ ಅಥವಾ ಸ್ಥಿರಾಸ್ತಿಗಳಿಗೆ, ಒಂದು ಜಾಗ ಆಗಿರ್ಬೋದು, ಮನೆ ಆಗಿರ್ಬೋದು, ಆ ರೀತಿ ಒಂದು ಬೇಡಿಕೆ ಜಾಸ್ತಿ ಆಗುತ್ತೆ, ಅದರ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗಿರುತ್ತೆ. ನೀವು ತಗೊಂಡಿರುವಂತಹ ಸಮಯಕ್ಕಿಂತ ಈಗ ಅದರ ವ್ಯಾಲ್ಯೂ ಬಂದು ತುಂಬಾ ಇನ್ಕ್ರೀಸ್ ಆಗುತ್ತೆ. ಅದೃಷ್ಟರ ರೂಪದಲ್ಲಿ ಎಲ್ಲಿ ನೋಡಿದ್ರು ಅದೃಷ್ಟನೇ, ಹಣ ಬರುತ್ತೆ. ಅದು ಒಂದು ವಾರಸತ್ವ ರೂಪದಲ್ಲಿ ಆಸ್ತಿ ಬರಬೇಕಾಗಿರೋದು, ಇಲ್ಲ ನೀವು ಮಾಡುವಂತಹ ಪ್ರತಿಭೆಗೆ ತಕ್ಕಂತೆ ನಿಮಗೆ ಹಣ ಆಕಸ್ಮಿಕವಾಗಿ ಧನ ಆಗಮನ ಆಗೋದು, ಬೇರೆ ಬೇರೆ ಮೂಲಗಳ ಮುಖಾಂತರ ಹಣ ನಿಮಗೆ ಕೈ ಸೇರುವುದು, ಇಂತಹ ವಿಷಯಗಳು ನಡೆಯುತ್ತೆ. ಇನ್ನ ಮುಖ್ಯವಾಗಿ ಈ ಮಾತುಗಳಿಂದ ವ್ಯವಹಾರಗಳು ಮಾಡುವಂತಹ ವ್ಯಕ್ತಿಗಳಿಗೆ, ಪ್ರವಚನಕಾರರಾಗಿರಬಹುದು, ಟೀಚಿಂಗ್ ಪ್ರೊಫೆಷನಲ್ ಆಗಿರಬಹುದು, ಅಥವಾ ನ್ಯಾಯವಾದಿಗಳ ಲಾಯರ್ಗಳಾಗಿರ್ಬೋದು, ಈ ರೀತಿ ಮಾತುಗಳಿಂದ ಜಾಸ್ತಿ ವಾಕ್ಶುದ್ಧಿ ಜಾಸ್ತಿ ಆಗುತ್ತೆ. ಆ ಮಾತುಗಳಿಂದ ಒಳ್ಳೆಯ ಆದಾಯವನ್ನು ಪಡೆಯೋದಕ್ಕೆ, ಒಳ್ಳೆಯ ಹೆಸರು ಖ್ಯಾತಿಯನ್ನ ಪಡೆಯೋದಕ್ಕೆ ವೃಷಭ ರಾಶಿಯವರಿಗೆ ಈ ವರ್ಷ ಅನುಕೂಲವಾಗಿರುತ್ತೆ. ನೋಡಿ, ಗುರು ಗ್ರಹನೇ ಅಲ್ಲ, ಶನಿ ಲಾಭಸ್ಥಾನದಲ್ಲಿ ಬರ್ತಾ ಇದ್ದಾರೆ, ರಾಹು ಲಾಭಸ್ಥಾನದಲ್ಲಿ ಬರ್ತಾ ಇದ್ದಾರೆ. ಏನ್ ಬೇಕು ಹೇಳಿ ವೃಷಭ ರಾಶಿಯವರಿಗೆ? ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ನೀವು ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಎಲ್ಲ ರೆಡಿ ಮಾಡಿಕೊಂಡು ನಿಮ್ಮ ಜಯಬೇರಿಯನ್ನ ಸಾಧಿಸೋದಕ್ಕೆ, ನಿಮ್ಮ ಜಯಬೇರಿಯನ್ನ, ಜಯಕೇತನವನ್ನ ಹಾರಿಸೋದಕ್ಕೆ ನೀವು ಸಿದ್ಧಾಗಿರಿ ಅಂತ ಹೇಳ್ಬೋದು. ಮುಖ್ಯವಾಗಿ ತಂದೆಯ ಮೂಲಕ ಧನಾಗಮನ ಅಂದ್ರೆ ಅವ್ರು ಮಾಡುವಂತಹ ಆಸ್ತಿಗಳ ಮುಖಾಂತರ ಆಗಿರ್ಬೋದು, ಇಲ್ಲ ಅವರ ಹೆಸರ ಮೇಲೆ ಮಾಡಿಸಿರುವಂತಹ ಒಂದು ಬಾಂಡ್ಗಳು, LIC ಪಾಲಿಸಿಗಳು, ಅಥವಾ ಬೇರೆ ಮೆಚುರಿಟಿ ಆಗುವುದು, ಆ ರೀತಿ. ಮತ್ತು ನೀವೇನಾದ್ರೂ ಹೊಸದಾಗಿ ಏನಾದ್ರೂ ವ್ಯಾಪಾರ ಮಾಡ್ಬೇಕು, ವ್ಯವಹಾರ ಮಾಡ್ಬೇಕು, ಹೊಸದಾಗಿ ಏನಾದ್ರೂ ಆರಂಭ ಮಾಡಬೇಕು ಅನ್ನೋದಿದ್ರೆ ತಂದೆಯ ಮುಖಾಂತರ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ನಿಮ್ಗೆ. ಮಾಡಪ್ಪ, ನಾನು ಹಿಂದೆ ನೋಡ್ತೀನಿ ನೀನು ಅಂತ ಹೇಳ್ಬಿಟ್ಟು ಅವರ ಕಡೆಯಿಂದ ನಿಮ್ಗೆ ಬೇಕಾಗಿರುವಂತಹ ಒಂದು ಸಪೋರ್ಟ್ ಸಿಗೋದಾಗಿರಲಿ. ಇನ್ನ ಶನಿ ರಾಹು ಏಕಾದಶ ಭಾವದಲ್ಲಿ, 11ನೇ ಭಾವದಲ್ಲಿರುವಂತಹ ಸಂಬಂಧದಲ್ಲಿ, ಮುಖ್ಯವಾಗಿ ವ್ಯವಸಾಯ ಕ್ಷೇತ್ರದಲ್ಲಿ, ಭೂ ಸಂಬಂಧಪಟ್ಟಿರುವಂತಹ ವ್ಯವಸಾಯ ಕ್ಷೇತ್ರಗಳಲ್ಲಿ ಕೃಷಿಕರಿಗೆ ಅತ್ಯುತ್ತಮ ಒಳ್ಳೆಯ ಕಾಲ ಅಂತಾನೆ ಹೇಳ್ಬೋದು. ಇನ್ನ ಈ ಡೈರಿ ಫಾರ್ಮ್ಸ್ ಇಟ್ಕೊಂಡಿರ್ತೀರಾ ಆಗಿರ್ಲಿ, ಪೌಲ್ಟ್ರಿ ಫಾರ್ಮ್ ಆಗಿರಲಿ,
ಈ ರೀತಿ ಕಷ್ಟ ಮಾಡ್ತಾ ಇರುವಂತಹ ಈ ರೀತಿ ಪ್ರೊಫೆಷನ್ ಅಲ್ಲ, ಯಾವ ರೀತಿ ಪ್ರೊಫೆಷನ್ ತಗೊಂಡ್ರು ಅದು ಮೀಡಿಯಾ ಆಗಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಕಲಾರಂಗದಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಸಾಫ್ಟ್ವೇರ್ ಉದ್ಯೋಗದಲ್ಲಿರುವಂತಹ ಪ್ರತಿ ಒಬ್ಬರಿಗೂ ತುಂಬಾ ಅನುಕೂಲವಾದಂತಹ ಸಮಯ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ನಾವು ನೋಡಬಹುದು. ಮುಖ್ಯವಾಗಿ ವಿದೇಶಗಳಿಂದ ಧನ ಆಗಮನ ಅನ್ನೋದು, ಮುಖ್ಯವಾಗಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರುವಂತಹವ್ರಿಗಾಗಿರ್ಬೋದು, ಯೂಟ್ಯೂಬ್ ಮುಖಾಂತರ ಆನ್ಲೈನ್ ಮುಖಾಂತರ ಕೋಚಿಂಗ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ತಗೊಳ್ಳುವಂತಹ ವೃತ್ತಿ ಉದ್ಯೋಗದಲ್ಲಿರುವಂತಹ ಅವರಿಗೆ ವಿದೇಶದಿಂದ ಧನಾಗಮನ ಅನ್ನೋದು ಸೂಚಿಸ್ತಾ ಇದೆ. ವಿಶೇಷವಾದಂತಹ ನಿಮ್ಮ ಹೆಸರು ಖ್ಯಾತಿ ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ. ಮೇ 18ರಿಂದ ರಾಹು ಧನಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆ ಕಾರಣದಿಂದ ಈ ಸಾಫ್ಟ್ವೇರ್, ಫಿಲ್ಮ್ ಇಂಡಸ್ಟ್ರಿ, ಈ ರೀತಿ ಪ್ರತಿ ಒಂದು ಪ್ರೊಫೆಷನಲ್ ಅವರೇ ಯಾವ ಪ್ರೊಫೆಷನಲ್ ಇದ್ರೂ ಆ ಪ್ರೊಫೆಷನಲ್ಲಿ ವಿಶೇಷವಾದಂತಹ ಹೆಸರು ಮತ್ತು ಗೌರವ, ಧನ ಪ್ರಾಪ್ತಿ ಈ ವೃಷಭ ರಾಶಿಯವರಿಗೆ ಆಗ್ತಾ ಇದೆ. ಆದ್ರೆ ಇದೆಲ್ಲ ಬರ್ತಾ ಇದೆ, ಎಲ್ಲಾ ರೀತಿಯಾಗಿ ನಮ್ಗೆ ಅನುಕೂಲ ಆಗ್ತಾ ಇದೆ. ಎಲ್ಲಿ ನಾವು ಮುಂಜಾಗ್ರತೆಯಾಗಿರ್ಬೇಕು ಅನ್ನೋದು ನೋಡೋದಾದ್ರೆ, ಮೇ 18ರಂದು ಕೇತು ಅವರೂ ಅಷ್ಟೇ ಪಂಚಮದಲ್ಲಿರುವಂತಹ ಕೇತು ನಿಮಗೆ ಏನ್ ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಎಲ್ಲಾನು ರಿವರ್ಸ್. ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ನೀವು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರ್ತೀರ ಒಂದು, ಅದಕ್ಕೆ ಡಬಲ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಸ್ವಲ್ಪ ಮಟ್ಟದಲ್ಲಿ ಅದು ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿ ಫಲಗಳು ಅನ್ನೋದು ಸಿಗುತ್ತೆ. ಆಕಸ್ಮಿಕವಾಗಿ ಅದೃಷ್ಟ ಅನ್ನೋದು ಕೂಡ ಈ ಕೇತು ನಿಮ್ಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ಮೇ 18ರಿಂದ ಸ್ವಲ್ಪ ಈ ಕೇತು ಪಂಚಮದಲ್ಲಿ ಇವರೆಲ್ಲ ರಿವರ್ಸ್ ಪ್ರಯಾಣ ಮಾಡ್ತಾ ರಿವರ್ಸ್ ಅಲ್ಲಿ ಬರ್ತಾ ಇರ್ತಾರೆ, ಅಂದ್ರೆ ಚತುರ್ಥ ಭಾವಕ್ಕೆ ಬರ್ತಾ ಇರ್ತಾರೆ. ಆ ಚತುರ್ಥ ಭಾವಕ್ಕೆ ಬಂದು ಸಿಂಹ ರಾಶಿಯ ಫಲಗಳನ್ನು ಕೊಡ್ತಾ ಇರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ನಿಮ್ಮ ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಯಾವ್ದಾದ್ರು ಆಸ್ತಿಗಳನ್ನು ನಿಮ್ಮ ರಿಜಿಸ್ಟ್ರೇಷನ್ ಮಾಡುವಂತಹ ಸಂದರ್ಭಗಳಲ್ಲಾಗಲಿ, ಹಂಚಿಕೆಯು ಮಾಡುವಂತಹ ಸಂದರ್ಭಗಳಲ್ಲಿ, ಅಥವಾ ನಿಮ್ಮ ಅಣ್ಣ ತಮ್ಮಂದಿರ ನಡುವೆ ಏನಾದ್ರೂ ಸ್ವಲ್ಪ ಈ ರೀತಿಯ ಆಸ್ತಿ ಹಂಚಿಕೆ ಮತ್ತು ಆಸ್ತಿಗಳ ಸಂಬಂಧಪಟ್ಟಿರುವಂತಹ ಹಣಕಾಸಿನ ಹಂಚಿಕೆ, ಗೋಲ್ಡ್ನ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಅತ್ಯಾಶೆ ಜಾಸ್ತಿ ಆಗುತ್ತೆ. ಅತ್ಯಾಶೆ ಜಾಸ್ತಿ ಆಗುತ್ತೆ ಅಂದ್ರೆ ನನಗೆ ಜಾಸ್ತಿ ಪಾಲ್ ಸಿಗ್ಬೇಕು, ನನಗೆ ಜಾಸ್ತಿ ಬರ್ಬೇಕು, ನನಗೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನನಗೆ ಜಾಸ್ತಿ ಬರ್ಬೇಕು, ಉಳ್ದಿರೋರ್ಗೆ ಕಮ್ಮಿ, ಈ ರೀತಿ ಸದ್ಯಕ್ಕೆ ಚೆನ್ನಾಗಿರುತ್ತೆ. ಸಂಬಂಧಗಳಂತ ಬಂದಾಗ ಸದ್ಯಕ್ಕೆ ಹೋಗ್ಲಿ ಬಿಡು, ಕೇಳ್ತಾ ಇದ್ದಾರೆ, ಇದಕ್ಕೆ ಯಾಕೆ ಅನಾವಶ್ಯಕವಾದ ಜಗಳ ಅಂತ ಹೇಳ್ಬಿಟ್ಟು ಅವರು ಬಿಟ್ಕೊಡ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ, ಬರುವಂತಹ ದಿನಗಳಲ್ಲಿ ಇದರ ಪರಿಣಾಮಗಳು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನ ಮಾನಸಿಕವಾಗಿ ಕಾಡೋದಿಕ್ಕೆ ಕಾರಣವಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನಿದ್ರು ಸ್ವಲ್ಪ ಧರ್ಮವಾಗಿ ನಡ್ಕೊಳ್ಳೋದು ಎಲ್ಲಾರ್ಗೂ ಆಗುತ್ತೆ. ಒಂದು ಸಮತುಲ್ಯ ಭಾವನೆಯಿಂದ ನೀವು ಈ ರೀತಿ ವಿಷಯಗಳನ್ನ ಪರಿಷ್ಕಾರ ಮಾಡ್ಕೊಂಡ್ರೆ ದೇವರು ಚೆನ್ನಾಗಿ ನೋಡ್ತಾನೆ, ಧರ್ಮವನ್ನು ಕಾಪಾಡುತ್ತೆ, ನೀವು ನ್ಯಾಯವಾಗಿ ನಾಲ್ವರಲ್ಲಿ ಗೌರವ ಅನ್ನೋದು ನಿಮ್ಗಿರುತ್ತೆ. ಆ ಕಾರಣದಿಂದ ಈ ರೀತಿ ಅತ್ಯಾಶಕ್ಕೆ ಒಳಗಾಗಬೇಡಿ. ನನಗೆ ಜಾಸ್ತಿ ಬೇಕು, ನನಗೆ ಎಲ್ಲ ಬೇಕು ಅನ್ನೋಂಥ ಒಂದು ಸ್ವಾರ್ಥ ಭಾವನೆಯನ್ನ ಸ್ವಲ್ಪ ಪಕ್ಕೆಗಿಟ್ರೆ ನಿಮ್ಮ ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅವರೊಂದಿಗೆ ಸಹಕಾರಗಳು ಅದೇ ರೀತಿಯಲ್ಲಿ ನಿಮಗೆ ಆಗುತ್ತೆ. ಮತ್ತೊಂದು ಅನಾವಶ್ಯಕವಾದಂತಹ ವಿಷಯಗಳಲ್ಲಿ ನೀವು ಮಾಡ್ಕೊಳ್ಳೋದು, ನಿಮ್ಮ ಮಾನ ಮರ್ಯಾದೆಯನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು, ನಿಮ್ಮ ತನವನ್ನ ಕಮ್ಮಿ ಮಾಡ್ಕೊಳ್ಳೋದು, ಅವಮಾನಕ್ಕೀಡಾಗುವುದು, ಮಾತುಗಳು ಬೀಳುವುದು, ಈ ರೀತಿ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಆ ಕಾರಣದಿಂದ ನೀವು ಯಾರೇ ವಿಷಯದಲ್ಲಿ ಅನಾವಶ್ಯಕವಾಗಿ ನಿಮ್ಮ ಜೋಕ್ಯ ಮಾಡ್ಕೊಳ್ಳೋದು ಆ ರೀತಿ ಬೇಡ ಉತ್ತಮವಾಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಎಲ್ಲವೂ ಲಾಭಸ್ಥಾನದಲ್ಲಿದೆ. ಪರಿಹಾರಗಳು ಮಾಡ್ಕೊಳ್ಳೇಬೇಕು ಅಂದ್ರೆ ಖಂಡಿತ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಶುಕ್ರನಾಗಿರೋ ಕಾರಣದಿಂದ ಈ ಪ್ರತಿ ಶುಕ್ರವಾರವೂ ಸ್ವಲ್ಪ ನಿಷ್ಠೆಯಿಂದ ಶ್ರೀ ಮಹಾಲಕ್ಷ್ಮೀ ದೇವಿನ, ಈ ಮಹಾಲಕ್ಷ್ಮಿಗೆ ತುಂಬಾ ಅನುಗ್ರಹ ಪಡೆಯುವಂತಹ ನಕ್ಷತ್ರ ಶುಕ್ರಗ್ರಹ ಆಗಿರೋ ಕಾರಣದಿಂದ ಈ ಶುಕ್ರಗ್ರಹನ ಆರಾಧನೆ ಮಾಡುವುದು, ಶುಕ್ರಗ್ರಹಣ ಹೆಸರಿನಲ್ಲಿ ಅಲಸಂದಿ ಕಾಳನ್ನ ನೀವು ಯಾವುದೋ ಒಂದು ಶುಕ್ರವಾರದಂದು ಸ್ವಲ್ಪ ಬ್ರಾಹ್ಮಣರಿಗೆ ದಾನ ಕೊಡುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಅಂತ ಹೇಳ್ತಾ, ಆ ಶ್ರೀಮನ್ನಾರಾಯಣನ, ಆ ಪರಮೇಶ್ವರನ ಅನುಗ್ರಹ ವೃಷಭ ರಾಶಿಯವರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.